ಬೇಡಿಕೆಗಳು ನೋಡಿ, ಬೇಡಿಕೆಗಳು ಹಲವಾರು ಇಟ್ಟಿದ್ದೀವಿ, ತಾಲೂಕುವಾರು ಇಟ್ಟಿದ್ದೀವಿ, ಏನು ಡಿಪಾರ್ಟ್ಮೆಂಟ್ ವೈಸ್ ಇಟ್ಟಿದ್ದೀವಿ. ಇನ್ನು ಹೋದ ಆ್ಯಕ್ಚುಲಿ ನಾವು ಮೊನ್ನೆ ಬರಬೇಕಾಗಿತ್ತು ಇದಕ್ಕೆ, ಆದರೆ BR ಪಾಟೀಲ್ ಸಾಹೇಬರಿಗೆ ನನಗೆ CM ಅವರು ಕರೆದು ಇಲ್ಲ ಹೋದ ಬಾರಿ ಕೊಟ್ಟಿದ್ದಾರಲ್ಲ, ಆಮೇಲೆ ಎಲ್ಲ ಬಜೆಟ್ನಲ್ಲೂ ಎಲ್ಲ ಸಿಗುತ್ತೆ ಅಂತ ಹೇಗೆ ಹೇಳಿದ್ರೆ, ಈಗ ಒಂದು ಆರ್ಥಿಕ ಚೌಕಟ್ಟಿನಲ್ಲೇ ಕೆಲಸ ಮಾಡಬೇಕು. ಎಲ್ಲರೂ ಇರೋದು 1000 ರೂಪಾಯಿನಲ್ಲೇ ಎಲ್ಲರಿಗೂ ಹಂಚಿಕೆ ಮಾಡಬೇಕು. ನಮಗೆ ಎಲ್ಲರದ್ದು ಜಿಲ್ಲೆಗಳದ್ದು ನಿರೀಕ್ಷೆ ಏನಿರ್ತದೆ, ನಮಗೆ ಜಾಸ್ತಿ ಸಿಗಬೇಕು. ಎಲ್ಲ ಮಂತ್ರಿಗಳ ನಿರೀಕ್ಷೆ ಏನಿರ್ತದೆ, ನಮಗೆ ಸಿಗಬೇಕು ಅಂತ. ಈಗ ಉದಾಹರಣೆಗೆ ಲಾಸ್ಟ್ ಟೈಮ್ ನಮಗೆ ಕಲ್ಯಾಣ ಪಥ ಬರೀ ನಮ್ಮ ಭಾಗಕ್ಕೆ ಕೊಟ್ಟಿದ್ದಾರೆ, ಬೇರೆ ಎಲ್ಲೂ ಆಗಿಲ್ಲ. ಅದು ನಾವು 1000 ಕೋಟಿ ಕೊಟ್ಟಿದ್ದೀವಿ ಸರ್. ನೀವು ಅದು ಬರ್ತಾಗ್ಬಿಟ್ಟಿರಲ್ಲ. ಸರ್ಕಾರಿ ಇಲ್ಲ, ಸರ್ಕಾರಿ ಕಾರ್ಯಕ್ರಮ ಇಲ್ಲ, ಪರೀಕ್ಷೆ ನಡೆಸೋದ್ರಲ್ಲಿ ತಪ್ಪಿಲ್ಲ. ಬೇರೆ ಸರ್ಕಾರಿ ಕಾರ್ಯಕ್ರಮ ನಡೀತಾ ಇದೆ, ಅದು ಇಲ್ಲ 100% ಅದು ನಂಗೆ ಗೊತ್ತಿಲ್ಲ. ಪರೀಕ್ಷೆ ನಡೆದಿರೋದು ಗೊತ್ತು, ಪರೀಕ್ಷೆ ನಡೆಸಲಿಬೇಕಿದ್ರೆ. ಬಟ್ ಕಾರ್ಯಕ್ರಮ ಇದ್ರೆ ಐ ವಿಲ್ ಟೆಲ್ ದೆಮ್. ಅದೆಲ್ಲಿದೆ ಸ್ಟಾರ್ಟ್ ಮಾಡಕ್ಕೆ ಕೊಡಿ. ಯಾವುದು ಇಲ್ಲ, ಅದು ನೋಡಿ ಕೆಲವು ಕ್ವೇರೀಸ್ ರೇಸ್ ಮಾಡಿದ್ದಾರೆ, ಅದನ್ನು ಕೂಡ ನಾವು ಉತ್ತರ ಕೊಟ್ಟಿದ್ದೀವಿ. ಬಹುಶಃ ಈ ಮುಂದಿನ ವಾರದಲ್ಲಿ ಆಗ್ಬೋದು. ಅದು ಈಗ ಬರೀ 128 ಕೋಟಿ ಏನೋ ಬಾಕಿ ಇದೆ. ಮಿಡ್ ಸೀಸನ್ ಅಡ್ವರ್ಸಿಟಿದು ಅದು ಪರಿಹಾರದ್ದು, ಅದು ಜಮಾ ಆಗಿದೆ. ನಾವೆಲ್ಲರಿಗೂ ಜೊತೆ ಕೊಡಬೇಕು, ಯಾಕಂದರೆ ಕೆಲವು ಜನರಿಗೆ ಮತ್ತೆ ಆತಂಕ ಆಗ್ತದೆ ಲಾಸ್ಟ್ ಟೈಮ್ ಆದಂಗೆ ಅಂದ್ಬಿಟ್ಟು. ಪ್ರಾಬ್ಲಿ ಇನ್ನೊಂದ್ರೆ 1 ವೀಕ್ ಇದ್ರಲ್ಲಿ ಹೋದ ವಾರ ರಿಲೀಸ್ ಆಗಬೇಕಾಗಿತ್ತು. ಬಟ್ ಎಲ್ಲರೂ ಈ ಬಜೆಟ್ ಇದರಲ್ಲಿ ಬ್ಯುಸಿ ಇರೋದ್ರಿಂದ ಅದನ್ನು ಯಾವುದೋ ಒಂದು NDRFಗೆ ಮ್ಯಾಚ್ ಮಾಡಿಬಿಟ್ಟು ಏನೋ ಕೊಡ್ತೀನಿ ಅಂತ ಹೇಳಿ. ಯಾವುದು ಬಾಕಿ ಆಗಿದೆ ಅಲ್ಲ, ಅದೇನು ಫೈನಲ್ ಆಗಿದೆ. ಕೊಡ್ತೀನಿ, 2 ರಿಪೋರ್ಟ್ ರೆಡಿ ಇರ್ತೀನಿ. ಕ್ರಾಪ್ ಕಟ್ಟಿಂಗ್ ಇನ್ನೂ ನಡೀತಾ ಇದೆ. ಈಗ ಒಂದು ನಿಮ್ಮ ಗಮನಕ್ಕೆ ತರಕ್ಕೆ ಬಯಸ್ತಾ ಇದ್ದೀನಿ ನೋಡಿ. ಹಿಂದಿನ ಸರ್ಕಾರದಲ್ಲಿ 2019-20, 2020-21 19-20ರಲ್ಲಿ ಬರೀ 38,248 ರೈತರು, ಅಂದರೆ ಬರೀ ಏನು 16,65,00,000 ಅಷ್ಟೇ ಇತ್ತು. 2020-21ರಲ್ಲಿ 22.97 ಕ್ಲೇಮ್ ಆಗಿರೋದು. 21-22 57. ನಮ್ಮ ಸರ್ಕಾರ ಬಂದ ಮೇಲೆ ಫಸ್ಟ್ ಇಯರ್ 108 crores, ಸೆಕೆಂಡು 189 crores, ಥರ್ಡ್ ಇಯರ್ ಈ ಸರಿ 656 ಕೋಟಿ ರೂಪಾಯಿ. ಈಗ ಟೋಟಲಿ ನೀವೇ ಯೋಚನೆ ಮಾಡಿ, 16 ಕೋಟಿಯಲ್ಲಿ 656 ಕೋಟಿಯಲ್ಲಿ ಇಷ್ಟು ಪ್ರಾಮಾಣಿಕವಾಗಿ ಪ್ರಯತ್ನ ನಾವು ಮಾಡ್ತಾ ಇದ್ದೀವಿ. ಲಾಸ್ಟ್ ಮೇಲೆ ಡಿಪೆಂಡ್ ಅಲ್ಲ, ಹಿಂದೆ ಇಲ್ಲ, ಹಿಂದೆನೂ ಕೂಡ ಆದಾಗ ನೋಡಿ ನೋಂದಣಿನಲ್ಲೇ ಇರ್ತಾ ಇರಲಿಲ್ಲ ಸರ್. ಒಂದು ನಿಮಿಷ, ಇಲ್ಲ ಅದು ಹೆಂಗಾಯ್ತು ಸರ್, 38,000 ಅಷ್ಟೇ ಇತ್ತು. ಈ ಸರಿ 3 ಲಕ್ಷ ಆಗಿದೆ. 3 ಲಕ್ಷ ಯಾಕಾಗಿರೋದು, ನಾವು ಎಲ್ಲ ರೈತ ಸಂಪರ್ಕ ಕೇಂದ್ರಗಳಿಗೆ ಹೋಗಿ ಪ್ರಚಾರ ಮಾಡಿ ನೀವು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟೆ ಮಾಡಿಸಿರೋದಲ್ಲ. ನಾನೇನು ಹೇಳ್ತಾ ಇರೋದು, ಅದಕ್ಕನ್ನ ಮೆಚ್ಚರಿ ನಮಗೆ 38,000ದಿಂದ 3 ಲಕ್ಷಕ್ಕೆ ತಗೊಂಡೋಗಿದ್ದೀವಿ. 16 ಕೋಟಿಯಿಂದ 600 ಕೋಟಿಗೆ ತಗೊಂಡೋಗಿವಿ. ಅದಕ್ಕೆ ಈಗ ಪರಿಹಾರ ಕೊಡೋರು ಯಾರು? ನಾವು. ಈಗ ಪರಿಹಾರ ಕೊಟ್ಟಿಲ್ಲ ಅಂದ್ರೂ ಬಯಸ್ಕೋಬೇಕು, ಕೊಟ್ಟರು ಬಯಸ್ಕೋಬೇಕು. ನಮ್ಮ ಪಾಳೆ ಇಲ್ಲ ಹೇಳತ್ತೀನಿ. ಆಮೇಲೆ ನೋಡಿ, ಈಗ ಕಬ್ಬದು 50 ರೂಪಾಯಿ ಇಲ್ರಿ, ಇರೇ ಮಾಡ್ತಾರೆ. ಈಗ ನೋಡಿ 50 ರೂಪಾಯಿ ವಿಶೇಷವಾಗಿ ನಾವು ಪ್ರೋತ್ಸಾಹನ ಕೊಟ್ಟಿದ್ವಿ ಕಬ್ಬಿಗೆ. ಈಗ ನಿಮ್ಮ ಯಾವುದು 2025-26 ಬೆಂಬಲ ಬೆಲೆದು MSPಗೂ ಕೂಡ ನಾವು ಜಿಲ್ಲೆಯಲ್ಲಿ 200 ತೊಗರಿಗೆ, 70 ಕಡಲೆಗೆ, 78 ಹೆಸರಿಗೆ, ಉದ್ದಿನ್ನು ಇಲ್ಲ ಲಾಸ್ಟ್ ಟೈಮ್ ಹೇಳ್ದೀನಿ, ಇದೆಲ್ಲನೂ ಕೊಡ್ತೀನಿ ನಿಮ್ಗೆ. ಈ ಸರಿ MSP ಇದು ನಾವು ಕೊಟ್ಟಿಲ್ಲ, ಮಾರ್ಕೆಟಲ್ಲಿ ಸ್ಟೆಬಿಲೈಸೇಷನ್ ಆಗಿದೆ ಅಲ್ಲ. ನಾವು ಲಾಸ್ಟ್ ಟೈಮ್ ಕೇಳಿದಾಗ ನಾನೇನು ಹೇಳಿದ್ದೆ ನಿಮಗೆ, ಈ ಮಾರ್ಕೆಟ್ ಇಂಟರ್ವೆನ್ಷನ್ ನೆಸೆಸಿ ಇದ್ದರೆ ನಾವು ಮಾಡ್ತೀವಿ ಅಂತ. ಈಗಾಗಲೇ ವಿ ಆರ್ ಗೆಟಿಂಗ್ ಮೋರ್ ದೆನ್ MSP ಅಲ್ಲ ಇಲ್ಲಿ.